ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಉರಿ ಬಿಸಿಲು ನಮ್ಮನ್ನ ಶೆಕೆಯಲ್ಲಿ ಬೇಯುವಂತೆ ಮಾಡ್ತಾ ಇದೆ. ಹಾಗಾದ್ರೆ ಇನ್ನೆಷ್ಟು ದಿನಗಳ ಕಾಲ ಈ ರೀತಿಯಾದಂತಹ ಬಿಸಿಲು ಇದೆ? ಹವಾಮಾನ ಇಲಾಖೆ ಏನ್ ಹೇಳುತ್ತೆ? ಈ ಎಲ್ಲ ವಿಚಾರವನ್ನ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ಕಲಬುರಗಿ ಆಗಲಿ, ಬೆಂಗಳೂರು ಆಗಲಿ, ಉಡುಪಿ ಆಗಲಿ, ಈ ಎಲ್ಲ ಭಾಗಗಳಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ಪ್ರಮಾಣ ಏರಿಕೆ ಆಗ್ತಾನೇ ಇದೆ. ಸಾಮಾನ್ಯವಾಗಿ ಈ ಮೇ ತಿಂಗಳಲ್ಲಿ ನಾವು ಇಂತಹ ಒಂದು ಶೆಕೆಯನ್ನ, ಬಿಸಿಲನ್ನ ಫೀಲ್ ಮಾಡ್ತೀವಿ. ಆದರೆ ಏಪ್ರಿಲ್ ಇನ್ನೂ ಕೊನೆಗೆ ಬಂದಿಲ್ಲ. ಏಪ್ರಿಲ್ 18-19ರಲ್ಲಿದ್ದೀವಿ. ಈಗಾಗಲೇ ನಮಗೆ ಈ ರೇಂಜಲ್ಲಿ ನಮಗೆ ಬಿಸಿಲಿನ ಧಗೆ ಅನ್ನುವಂಥದ್ದು ಮನುಷ್ಯರಿಗೆ ಕಾಡ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಈಗ ಭಯ ಹುಟ್ಟಿಸ್ತಾ ಇದೆ. ಯಾಕಂದ್ರೆ ಮೇ ತಿಂಗಳಲ್ಲಿ ಹಾಗಾದ್ರೆ ಇನ್ಯಾವ ರೇಂಜಲ್ಲಿ ಶೆಕೆ ಇರುತ್ತೆ ಅನ್ನುವಂತಹ ಒಂದು ಭಯ ಜನರನ್ನ ಕಾಡೋಕೆ ಶುರು ಮಾಡಿದೆ. ಕಲಬುರಗಿ ಭಾಗದಲ್ಲಿ ಈಗಾಗಲೇ ದಾಖಲೆಯ ಬಿಸಿಲು ದಾಖಲಾಗಿರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಕೂಡ ಸುಮ್ಮನೆ ಹೊರಗಡೆ ಹೋಗದೆ ಇರುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದೆ. 45 ಡಿಗ್ರಿ ಅಷ್ಟು ಬಿಸಿಲು ದಾಖಲಾಗಿದೆ ನಿನ್ನೆ ಒಂದೇ ದಿನ. ಸೊ ಹಾಗಾಗಿ ಅಲ್ಲಿನ ಜನರ ಪಾಡಂತೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬೆಂಗಳೂರಿನಲ್ಲೂ ಕೂಡ ಇವತ್ತು 36 ಡಿಗ್ರಿ 37 ಡಿಗ್ರಿವರೆಗೂ ಕೂಡ ಈಗ ಬಿಸಿಲು ದಾಖಲಾಗ್ತಾ ಇರುವಂಥದ್ದು. ಸೊ ಹೀಗೆ ಮುಂದುವರಿತಾ ಹೋದ್ರೆ ನಿಜಕ್ಕೂ ಕೂಡ ಶೆಕೆಯಲ್ಲಿ ಬದುಕೋಕ್ಕಾಗಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ. ಜನರಿಗೆ ಎಷ್ಟು ಶೆಕೆ ಆಗ್ತಾ ಇದೆ, ಇನ್ನು ಪ್ರಾಣಿ ಪಕ್ಷಿಗಳ ಕಥೆ ಏನು ಅನ್ನುವಂತಹ ಮಾತು ಕೂಡ ಇದೆ. ಸೊ ಇನ್ನೂ 3 ದಿನಗಳ ಕಾಲ ಹೀಟ್ ವೇವ್ ಬೀಸುವಂತಹ ಒಂದು ಎಚ್ಚರಿಕೆಯನ್ನ ವೆದರ್ ಡಿಪಾರ್ಟ್ಮೆಂಟ್ ಕೂಡ ಕೊಟ್ಟಿರುವಂಥದ್ದು. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕಲಬುರಗಿ, ವಿಜಯಪುರ ಈ ಭಾಗಗಳಲ್ಲೆಲ್ಲ ಬಿಸಿಲಿನ ಪ್ರಮಾಣ ಏರಿಕೆ ಆಗ್ತಾ ಹೋಗುತ್ತೆ. ಉಷ್ಣ ಅಲೆ ಬೀಸುವಂತಹ ಎಚ್ಚರಿಕೆಯನ್ನ 3 ದಿನಗಳ ಕಾಲ ಕೊಟ್ಟಿರುವಂತಹದ್ದು. ಅದರಲ್ಲೂ ಕೂಡ ಭಾನುವಾರ ಉಡುಪಿ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ಉಷ್ಣ ಅಲೆ, ಹೀಟ್ ವೇವ್ ಬೀಸುವಂತಹ ಒಂದು ಸಾಧ್ಯತೆ ಇದೆ ಅನ್ನುವಂತಹ ಸೂಚನೆಯನ್ನ ವೆದರ್ ಡಿಪಾರ್ಟ್ಮೆಂಟ್ ಕೊಟ್ಟಿದೆ. ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ, ಈ ಬಿಸಿಲಿನ ಸಂದರ್ಭದಲ್ಲಿ ನಾವು ಹೇಗೆ ನಮ್ಮನ್ನ ಕಾಪಾಡಿಕೊಳ್ಬೇಕು ಅಂತ ನೋಡ್ತಾ ಹೋಗೋದಾದ್ರೆ ತಜ್ಞ ವೈದ್ಯರು ಒಂದಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ಸುಮ್ಮನೆ ನಾವು ಹೊರಗಡೆ ಹೋಗ್ತಾ ಇರಬಾರ್ದು. ಜೊತೆಗೆ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಕೈಗಳಿಗೆ ಪೂರ್ತಿ ಡ್ರೆಸ್ ಇರುವಂತಹ ಒಂದು ಬಟ್ಟೆಯನ್ನ ಧರಿಸಬೇಕು. ಅಂದ್ರೆ ಸ್ಲೀವ್ಲೆಸ್ ಹಾಕೊಂಡು ಹೋಗೋದು, ಅಥವಾ ಹೆಲ್ಮೆಟ್ ಅನ್ನ ಹಾಕದೆ ಅಡ್ಡಾದಿಡ್ಡಿ ಓಡಾಡ್ತಾ ಇರೋದು ಬೈಕಲ್ಲಿ, ಅಥವಾ ನಾವು ಏನು ಕೂಡ ಮಾಸ್ಕೋ ಅಥವಾ ಮತ್ತೇನನ್ನು ಕೂಡ ಮುಖವನ್ನ ಕವರ್ ಮಾಡ್ಕೊಳ್ಳದೆ ಹಾಗೆ ಹೋದ್ರೆ ಟ್ಯಾನ್ ಆಗುವಂತಹ ಪ್ರಮಾಣ ಜಾಸ್ತಿ ಇರುತ್ತೆ ಅನ್ನುವಂತಹ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಜೊತೆಗೆ ನಿರ್ಜಲೀಕರಣ ಆಗ್ತಾ ಹೋಗುತ್ತೆ. ಸೊ ನೀರು ಕುಡಿಬೇಕನ್ಸಿದ್ರು, ಕುಡಿಬಾರ್ದು ಅಂತ ಅನ್ಸಿದ್ರು ನೀರನ್ನ ಕುಡಿತಾನೆ ಇರಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಎಷ್ಟೋ ಜನ ಶೆಕೆ ಆಗ್ತಾ ಇರುತ್ತೆ, ಆದ್ರೆ ಬಿಸಿಲು ನಮ್ಮನ್ನ ಧಗೆ ಆವರಿಸ್ತಾ ಇರುತ್ತೆ, ಆದ್ರೆ ನೀರು ಕುಡಿಬೇಕು ಅಂತ ಅನ್ಸೋದೇ ಇಲ್ಲ, ನೀರು ಕುಡಿಯೋದೇ ಇಲ್ಲ, ಮರ್ತೇ ಬಿಡ್ತಾರೆ ತುಂಬಾ ಜನ ಕೆಲಸದ ಬಿಸಿಯಲ್ಲಿ. ಸೊ ಹಾಗಾಗಿ ನೀರನ್ನ ಕುಡಿಬೇಕು ಅನ್ನುವಂತಹ ಸಲಹೆಯನ್ನ ಕೊಡಲಾಗಿದೆ. ಜೊತೆಗೆ ಆದಷ್ಟು ಬಿಳಿ ಬಟ್ಟೆಯನ್ನ ಧರಿಸಬೇಕು, ಕಪ್ಪು ಬಟ್ಟೆಯನ್ನ ಧರಿಸಬಾರ್ದು ಅನ್ನುವಂತಹ ಒಂದು ಸಲಹೆಯನ್ನ ವೆದರ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆ ಅಥವಾ 2 ಗಂಟೆ 3 ಗಂಟೆವರೆಗೂ ಕೂಡ ಹೊರಗಡೆ ಹೋಗದೆ ಇದ್ರು ಒಳ್ಳೇದು. ಅಂದ್ರೆ ಅವ್ರಿಗೇನ್ ಕೆಲಸ ಇರುತ್ತೆ ಆ ಕೆಲಸ ಮಾತ್ರ ಮಾಡ್ಕೊಳ್ಬೇಕು. ಸುಮ್ಮನೆ 10 ಗಂಟೆಯಿಂದ 3 ಗಂಟೆ ಅವಧಿ ಏನಿರುತ್ತಲ್ಲ, ಇದು ಬಿಸಿಲು ಪೀಕ್ ಹೋಗುತ್ತೆ. ಈ ಟೈಮಲ್ಲಿ ಓಡಾಡದೆ ಇದ್ರೆ ಒಳ್ಳೇದು. ಯಾಕಂದ್ರೆ ಚರ್ಮ ಸುಟ್ಟು ಹೋಗುತ್ತೆ, ಬೇರೆ ಬೇರೆ ರೀತಿಯಾದಂತಹ ಕಾಯಿಲೆ ಬರುತ್ತೆ. ಜೊತೆಗೆ ಬಿಸಿಲಿನ ಈ ಸಂದರ್ಭದಲ್ಲೂ ಕೂಡ ಅನೇಕರಿಗೆ ಜ್ವರ ಬರುತ್ತೆ. ಯಾಕೆ ಅಂತ ಅಂದ್ರೆ ನೀರು ಕುಡಿದೇ ಇರೋದು ಅಥವಾ ದೇಹವನ್ನ ಹೊರಗಡೆ ಸುಮ್ಮನೆ ಓಡಾಡ್ತಾ ಇರೋದೆಲ್ಲ ಮಾಡ್ತಾ ಇದ್ರೆ ಈ ರೀತಿಯಾಗಿ ಆಗುತ್ತೆ. ಸೊ ಹೀಟ್ ವೇವ್ ಇರೋದ್ರಿಂದ ಆದಷ್ಟು ಅಲರ್ಟ್ ಆಗಿರಬೇಕು ಅಂತ ತಜ್ಞ ವೈದ್ಯರು ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಬೆಂಗಳೂರಿನಲ್ಲೂ ಕೂಡ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ರಾಜ್ಯಾದ್ಯಂತ ಬಿಸಿಲು ಜಾಸ್ತಿ ಇದೆ. ಈ ಕಚೇರಿಗೆ ಹೋಗೋರು ಅಥವಾ ಹೊರಗಡೆ ಹೋಗೋರು ಅಥವಾ ಎಕ್ಸಾಮು ಅದು ಮತ್ತೊಂದು ಮಗದೊಂದು ಅಂತ ಹೊರಗಡೆ ಹೋಗುವಂತಹ ಅವರಿಗೆ ಬಹಳ ಕಷ್ಟ ಆಗ್ತಾ ಇರೋದು. ಸೊ ಆದಷ್ಟು ಬೆಳಗ್ಗೆ 8 ಗಂಟೆಯ ಮುಂಚೆ ನೀವು ಹೊರಗಡೆ ಹೋದ್ರೆ ಸಂಜೆ ಒಂದು 4 ಗಂಟೆ 5 ಗಂಟೆ ಅಥವಾ 3-4 ಗಂಟೆ ಟೈಮಿಗೆ ಬಂದರೆ ಒಳ್ಳೆಯದು. ಈ 10 ಗಂಟೆಯಿಂದ 3 ಗಂಟೆ ಬಿಸಿಲಿಗೆ ಮೈಯನ್ನು ಒಡ್ಡಬಾರ್ದು ಅನ್ನುವಂತಹ ಸಲಹೆ ಈಗ ವ್ಯಕ್ತ ಆಗ್ತಾ ಇದೆ. ಭಾನುವಾರದವರೆಗೂ ಕೂಡ ಈ ಹೀಟ್ ವೇವ್ ಇರುತ್ತೆ. ಸೊ ರಾಜ್ಯದಲ್ಲಿ ಹಲವು ಕಡೆ ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ. ಕಲಬುರಗಿ ಆಗಲಿ, ಉಡುಪಿ ಆಗಲಿ, ಇಲ್ಲೆಲ್ಲ ಯೆಲ್ಲೋ ಅಲರ್ಟನ್ನು ನೀಡಿರುವಂಥದ್ದು. ಸೊ ಕಲಬುರಗಿಯಲ್ಲೂ ಕೂಡ ಬಿಸಿಲು ದಾಖಲೆ ಮಟ್ಟಕ್ಕೆ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಶೆಕೆ ಏರಿಕೆ ಆಗ್ತಾ ಇದೆ. ಮಳೆ ಬಂದರೆ ಸಾಕಪ್ಪ ಅಂತ ಜನ ಬೇಡ್ಕೊಳ್ತಾ ಇದ್ದಾರೆ. ಆದರೆ ಮಳೆ ಬರುವಂತಹ ಯಾವುದೇ ಮುನ್ಸೂಚನೆ ಸದ್ಯಕ್ಕೆ ಕಾಣ್ತಾ ಇಲ್ಲ ಅಂತ ಹವಾಮಾನ ಇಲಾಖೆ ತಿಳಿಸಿರುವಂತದ್ದು. ಸೊ ನೀವು ನಿಮ್ಮ ಆರೋಗ್ಯವನ್ನ ಜಾಗೃತವಾಗಿ ಕಾಪಾಡಿಕೊಳ್ಳಿ, ನೀರು ಕುಡಿತಾ ಇರಿ, ಆದಷ್ಟು ತರಕಾರಿಗಳನ್ನು ತಿಂತಾ ಇರಿ, ನಿಮ್ಮ ದೇಹವನ್ನ ನಿರ್ಜಲೀಕರಣ ಆಗೋದಕ್ಕೆ ಬಿಡಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.